ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾನಾ ಬಿಧಿ ಬಿನತಿ ಕರಿ ಪ್ರಭು ಪ್ರಸನ್ನ ಜಿಯ ಜಾನಿ, ನಾರದ್ ಬೋಲೆ ಬಚನ ತಬ್ ಜೋರಿ ಸರೋರುಹ ಪಾನಿ, ಸುನಹು ಉದಾರ ಸಹಜ ರಘುನಾಯಕ, ಸುಂದರ ಅಗಮ ಸುಗಮ ಬರದಾಯಕ, ದೇಹು ಏಕ ಬರ ಮಾಂಗವು ಸ್ವಾಮಿ, जद्यपि जानत अंतर जामी, जानहु मुनि तुम्ह मोर सुभाऊं, जन सन कबहु की करवु दूराऊं, कवन वस्तु असी प्रिय मोही लागी, जो मुनि बर ना सकहु तुम्ह मागी, जन कहूँ कछु अदेय नहीं मोरे, अस विश्वास तजहु जनी भोरे, तब नारद बोले हर्षाई, असबर मागवु करवु ढिठाई, यद्यपि प्रभु के नाम अनेका, श्रुति कही अधिक एक ते एका, राम सकल नामन ते अधिका, ಹೋಮು ನಾಥ್ ಅಘ್ ಖಗ್ ಗನ್ ಬಧಿಕಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಎಲ್ಲಿದ್ನೋ ಅಲ್ಲಿಗೆ ನಾರದರು ಕೂಡ ಬರ್ತಾರೆ. ದೇವತೆಗಳೆಲ್ಲ ಮುನಿಗಳೆಲ್ಲ ಬಂದು ಸ್ತುತಿ ಮಾಡಿ ಹೋಗ್ತಾರಲ್ಲ, ಆಗ ನಾರದರು ಕೂಡ ಬಂದು ನನ್ನ ಶಾಪದ ಕಾರಣದಿಂದ ಈಗ ರಾಮ ಇಷ್ಟೆಲ್ಲ ಅವನು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತಾ ಇದೆಯಲ್ಲ ಅಂತ ಅವರು ಪಶ್ಚಾತ್ತಾಪನೂ ಪಡ್ತಾ ಇದ್ದಾರೆ. ಮತ್ತು ನಾನು ಹೋಗಿ ಒಂದ್ಸರಿ ಅವನ ದರ್ಶನ ಮಾಡಿಕೊಂಡು ಮಾತಾಡ್ಸ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಬಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಆಗ ರಾಮ ಅವರನ್ನು ಎತ್ತಿ ಅಪ್ಕೊಳ್ತಾನೆ. ಆಮೇಲೆ ಕುಶಲ ಪ್ರಶ್ನೆಗಳನ್ನೆಲ್ಲ ಕೇಳಿದ ಮೇಲೆ ಲಕ್ಷ್ಮಣ ಅವರ ಪಾದಗಳನ್ನು ತೊಳಿತಾನೆ. ಆ ಪ್ರಭು ಪ್ರಸನ್ನ ಚಿತ್ತರಾಗಿರೋದನ್ನು ನೋಡಿ, ಅಂದರೆ ಅವನ ಮನಸ್ಸಲ್ಲಿ ಏನು ದುಃಖ ಏನು ಕಾಣಿಸ್ತಾ ಇಲ್ಲ, ಈಗ ಅವನು ನೆಮ್ಮದಿಯಾಗಿರ್ತಾನಲ್ಲ, ಅದನ್ನು ನೋಡಿ ನಾರದರು ಅನೇಕ ರೀತಿಯಿಂದ ವಿನಂತಿ ಮಾಡಿಕೊಂಡು ಕರಕಮಲಗಳನ್ನು ಜೋಡಿಸ್ಕೊಂಡು ಈ ರೀತಿ ಹೇಳ್ತಾರೆ. ಸಹಜ ಉದಾರಿಯಾದಂತಹ ರಘುನಾಥನೇ ಕೇಳು, ನೀನು ದುರ್ಲಭವಾದಂತಹ ಸುಖಪ್ರದವಾದ ಪದಗಳನ್ನು ಭಕ್ತರಿಗೆ ಕರುಣಿಸುವಂಥವನು. ಅಂದರೆ ನೀನು ಮನಸ್ಸು ಮಾಡಿದ್ರೆ ಸಾಕು, ಕೃಪೆ ತೋರಿಸಿದ್ರೆ ಸಾಕು, ಅವರಿಗೆ ಬೇಕಾದಷ್ಟು ಒಳ್ಳೊಳ್ಳೆ ಪದಗಳನ್ನು ಕೊಡ್ತೀಯಾ ಸ್ವಾಮಿ. ನೀನು ಸರ್ವಜ್ಞನಾಗಿದೆಯಾ ಅಂತಂದರೆ ಏನು, ಎಲ್ಲ ತಿಳಿದಿರೋನು ಅಂತ. ಆಮೇಲೆ ಅಂತರ್ಯಾಮಿ ಕೂಡ ಆಗಿದೆಯಾ ಅಂತಂದರೆ ಎಲ್ಲರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಥವಾ ಏನು ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಕೂಡ ನಿನಗೆ ಗೊತ್ತಾಗುತ್ತೆ. ಆದರೂ ಕೂಡ ನಾನು ನಿನ್ನಲ್ಲಿ ಒಂದು ವರವನ್ನು ಬೇಡ್ತೀನಿ, ದಯವಿಟ್ಟು ನೀನು ಅದನ್ನು ಕರುಣಿಸು ಅಂತ ಕೇಳ್ಕೊಳ್ತಾನೆ. ಅಂದರೆ ಏನೋ ಒಂದು ಕೇಳಬೇಕು ಅಂತ ನಾರದರ ಮನಸ್ಸಲ್ಲಿ ಇದೆ, ಅದಕ್ಕೆ ಪೀಠಿಕೆ ಹಾಕಿ ಇವಾಗ ಏನೋ ಒಂದು ಕೇಳಬೇಕು ಅಂತಿದ್ದೀನಿ ಅಂತ ಕೇಳಿದಾಗ ಶ್ರೀರಾಮ ಹೇಳ್ತಾನೆ, ಮುನೀಶ್ವರರೇ, ನಿಮಗೆ ನನ್ನ ಸ್ವಭಾವ ಗೊತ್ತೇ ಇದೆ ನೋಡಿ. ಭಕ್ತರ ಸ್ವಭಾವ ಹೇಗೆ ಅಂತ ಭಗವಂತನಿಗೆ ಗೊತ್ತಿರುತ್ತೆ, ಭಗವಂತನ ಸ್ವಭಾವ ಹೇಗೆ ಅಂತ ಭಕ್ತರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅವನು ಹೇಳ್ತಾನೆ, ನಾನು ಯಾವತ್ತಾದರೂ ನನ್ನ ಭಕ್ತರಿಂದ ಏನನ್ನಾದರೂ ಮರೆಮಾಚಿದ್ದೀನ ಅಂದರೆ ಏನು, ನನ್ನ ಬಗ್ಗೆ ಕಂಪ್ಲೀಟ್ ಆಗಿ ಅವರಿಗೆ ಗೊತ್ತಿರುತ್ತೆ, ನಾನೇನು ಮುಚ್ಚಿಡೋದು ಇಲ್ಲ, ಮುಚ್ಚಿಡೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತಾರೆ. ಮುನಿಗಳೇ, ನೀವು ಬೇಡದೇ ಇರುವಂತಹ, ಅಂದರೆ ನೀವು ಇಲ್ಲಿವರೆಗೂ ಏನೂ ಬೇಡಿಲ್ಲದೆ ಇರುವಂಥ ನಿಮಗಿಷ್ಟ ಆಗಿರುವಂಥ ವಸ್ತು ಏನಾದರೂ ನನ್ನ ಹತ್ರ ಇದೆಯಾ ಅಂದರೆ ಯಾವುದು ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಕೊಡಬಾರ್ದು ಅವ್ರಿಗೆ ಅಂತ ಬಚ್ಚಿಟ್ಕೊಳ್ಳೋದು ಅಥವಾ ಕೊಡೋಕ್ಕಾಗದೇ ಇರುವಂಥದ್ದು ಏನೂ ಇಲ್ಲ. ನನ್ನ ಭಕ್ತರಿಗೆ ಅಂತಂದರೆ ಎಲ್ಲವೂ ನಾನು ಕೊಡೋದಕ್ಕೆ ಸಿದ್ಧ, ನನ್ನನ್ನೇ ನಾನು ಕೊಟ್ಕೊಂಡ್ಬಿಡ್ತೀನಿ ಅಂತಂದಮೇಲೆ ಬೇರೆ ಕೊಡದೇ ಇರುವಂಥ ವಸ್ತು ಏನಿರೋದಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮುನಿಗಳೇ, ನೀವು ಬೇಡಿರುವಂಥದ್ದು, ನಿಮಗಿಷ್ಟ ಆಗಿರುವಂಥದ್ದು ಯಾವುದಾದ್ರೂ ವಸ್ತು ನನ್ನ ಹತ್ರ ಇದೆಯಾ, ಭಕ್ತರಿಗೆ ಕೊಡಕ್ಕೆ ಆಗದೇ ಇರುವಂಥದ್ದು ನನ್ನಲ್ಲಿ ಏನೂ ಇಲ್ಲ. ಈ ಮಾತನ್ನು ಯಾವಾಗಲೂ ನಂಬಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ನಾವು ಕೂಡ ತಿಳ್ಕೋಬೇಕು, ಭಗವಂತನ ಭಕ್ತರಾದ ಮೇಲೆ ಭಗವಂತನ ಸರ್ವಸ್ವವು ನಮ್ಮದೇನೆ. ಭಗವಂತ ಯಾವುದನ್ನು ಮುಚ್ಚಿಟ್ಕೊಳ್ಳಲ್ಲ, ಮತ್ತು ಅವನು ನಮಗೆ ಕೊಡಲ್ಲ ಅಂತ ಹೇಳೋ ಮಾತು ಇಲ್ಲ, ಆಯಿತಾ. ಅದಕ್ಕೆ ಅದರ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಹೇಳ್ತಾರೆ. ಆಗ ನಾರದರು ಸಂತೋಷದಿಂದ ಹೇಳ್ತಾರೆ, ನಾನು ತುಂಬ ದಾರ್ಷ್ಣ್ಯದಿಂದ ಈ ವರವನ್ನು ಕೇಳ್ತಾ ಇದ್ದೀನಿ, ಅಂದರೆ ಭಯ ಇಲ್ಲದೆ
ಒಂದು ಸಲಿಗೆ ಅಂತ ಇರುತ್ತಲ್ಲ, ಅಂದರೆ ಇದು ಒಂದು ದುಸ್ಸಾಹಸನೇ ಅಂತ ಇಟ್ಕೋಬೇಕು. ಕೇಳಬಾರ್ದೇನೋ ಆದರೂ ಕೇಳ್ತಾ ಇದ್ದೀನಿ ಅನ್ನೋ ರೀತಿ, ಆಯಿತಾ? ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಫಸ್ಟು ಪ್ರಭುವಿಗೆ ಅನಂತ ನಾಮಗಳಿದೆ. ಅಂದರೆ ನಾವಿಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು. ಈಗ ಎಲ್ಲಕ್ಕಿಂತ ರಾಮನಾಮ ಶ್ರೇಷ್ಠ ಅಂತ ಹೇಳ್ತಾರಲ್ವಾ, ಅದು ಯಾಕೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ, ಆಯಿತಾ? ಅವ್ರು ಹೇಳ್ತಾರೆ, ನಿನಗೆ ಬೇಕಾದಷ್ಟು ಅನಂತ ನಾಮಗಳಿದೆ, ಅವೆಲ್ಲವೂ ಕೂಡ ಒಂದಕ್ಕಿಂತ ಒಂದು ಮಿಗಿಲಾಗಿದೆ ಅಂತ ವೇದಗಳು ಹೇಳುತ್ತೆ. ಆದರೂ ಕೂಡ ರಾಮನಾಮ ಅನ್ನೋದು ಸರ್ವಶ್ರೇಷ್ಠವಾಗಲಿ ಅಂತಂದ್ಬಿಟ್ಟು ಇಲ್ಲಿ ನಾರದ ಮುನಿಗಳು ಪ್ರಭುವಿನಿಂದ ವರವನ್ನು ಬೇಡ್ಕೊಳ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋ ಈ ಒಂದು ಮಾತನ್ನು ನಡೆಸ್ಕೊಡ್ತೀರಾ ನೀವು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಏನು ಅಂತಂದರೆ, ನಿಮಗೆ ಸಾವಿರಾರು ಲಕ್ಷಗಟ್ಟಲೆ ನಾಮಗಳಿದೆ, ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರುವಂಥದ್ದೇ, ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿ ರಾಮನಾಮ ಇರಬೇಕು. ಆ ಒಂದು ವರವನ್ನು ಕೊಡಿ. ಆ ರಾಮನಾಮ ಏನು ಮಾಡುತ್ತೆ? ಪಾಪ ಅನ್ನುವಂತಹ ಪಕ್ಷಿ ಸಂಕುಲವನ್ನೇ ನಾಶ ಮಾಡುವಂತಹ ಬೇಟೆಗಾರನ ಹಾಗೆ ಅದು ಆಗಬೇಕು. ಅಂದರೆ ಒಬ್ಬ ಪಕ್ಷಿಯನ್ನು ಹಿಡಿಯೋನಿರ್ತಾನಲ್ಲ, ಅವನು 1-2 ಪಕ್ಷಿಗಳನ್ನು ಹಿಡಿಯಲ್ಲ, ಆ ಇಡೀ ಗುಂಪನ್ನೇ ಹಿಡಿದು ಬಿಡ್ತಾನಲ್ಲ. ಆ ರೀತಿ ನಿಮ್ಮ ರಾಮನಾಮ ಅನ್ನೋದು ಪಾಪಗಳು ಅನ್ನುವಂಥ ಪಕ್ಷಿಗಳನ್ನು ಹಿಡಿಯುವಂಥ ಬೇಟೆಗಾರನ ಹಾಗೆ ಆಗಲಿ. ಈ ರೀತಿಯ ವರವನ್ನು ನೀವು ನನಗೆ ಕರುಣಿಸಿ ಅಂತ ಕೇಳ್ಕೊಳ್ತಾರೆ. ನೋಡಿದ್ರಾ? ಇಲ್ಲಿ ನಮಗೇನಾದರೂ ಭಗವಂತ ಬಂದು ನಿಮಗೇನು ಬೇಕೋ ಕೇಳಿ ಅಂತಂದಾಗ, ನಾವು ನಮ್ಮ ಸ್ವಾರ್ಥಕ್ಕೆ ಏನು ಬೇಕೋ, ನನಗೇನು ಬೇಕೋ, ನನ್ನ ಮನೆಗೆ ಅಥವಾ ಮನೆಯವ್ರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಕೇಳ್ಕೊಳ್ತೀವಿ ಅಲ್ವಾ? ಆದರೆ ಭಕ್ತರು ಆ ರೀತಿ ಅಲ್ಲ. ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು, ಇಡೀ ಸೃಷ್ಟಿಗೆ ಒಳ್ಳೆಯದಾಗಬೇಕು ಅಂಥದ್ದನ್ನೇ ಕೇಳೋದು. ಈಗ ರಾಮನಾಮವನ್ನು ಕೇಳ್ಕೋಬೇಕು ಅನ್ನೋದು ಏನಿದೆ ಅವ್ರಿಗೆ, ನನಗೇನು ಬೇಕೋ ಅದನ್ನು ಕೊಡು ಅಂತ ಕೇಳ್ಕೊಬೋದಾಗಿತ್ತು. ಆದರೆ ರಾಮನಾಮ ಸರ್ವಶ್ರೇಷ್ಠವಾಗಬೇಕು ಅಂದರೆ ಯಾರು ಬೇಕಾದರೂ ರಾಮನಾಮವನ್ನು ಜಪ ಮಾಡಿದ್ರೆ ಸಾಕು, ಆ ಹೆಸರನ್ನು ಹೇಳಿದ್ರೆ ಸಾಕು, ಪಾಪಗಳಿಂದ ಅವರು ಮುಕ್ತರಾಗಬೇಕು ಅಂತ ಒಂದು ವರವನ್ನು ನೀವು ನನಗೆ ಕೊಡಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ. ಮುಂದೇನಾಗುತ್ತೆ, ರಾಮ ಕೊಡ್ತಾನ ಇಲ್ವಾ, ಅದರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.